ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಹಾಲನ್ನು ಉಪಯೋಗಿಸಿಕೊಂಡು ಮಹಾಲಕ್ಷ್ಮಿಯನ್ನು ನಿಮ್ಮಂತೆ ಮಾಡಿಕೊಳ್ಳಬಹುದು. ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ GN ಭಟ್ ಅವರನ್ನು ಸಂಪರ್ಕಿಸಿ. ಯಾವುದೇ ಒಂದು ಕೆಲಸ ಮಾಡಲು ಹಣ ಇಲ್ಲದೆ ಆಗುವುದಿಲ್ಲ. ಆ ಹಣ ನಮ್ಮ ಕೈಯಲ್ಲಿ ನಿಲ್ಲಬೇಕು ಎಂದರೆ ಈ ಒಂದು ಪೂಜೆಯನ್ನು ಮಾಡಬೇಕು. ಈ ಪೂಜೆಯನ್ನು ನೀವು ಪ್ರತಿ ಮಂಗಳವಾರ ತಿಂಗಳಿಗೊಮ್ಮೆಯಾದರೂ ಈ ಒಂದು ಪೂಜೆಯನ್ನು ಮಾಡಬೇಕು. ಈ ಪೂಜೆ ಮಾಡುವುದರಿಂದ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತದೆ. ಅದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸುವಂತಹ ಒಂದು ಅದೃಷ್ಟವೇ ಸರಿ. ಇದನ್ನು ಮಾಡಿ ನೋಡಿ ವೀಕ್ಷಕರೇ, ಖಂಡಿತ ನಿಮಗೆ ಇದರ ಫಲಿತಾಂಶ ಸಿಗುತ್ತದೆ. ಮೊದಲಿಗೆ 1 ಲೋಟ ಹಾಲನ್ನು ತೆಗೆದುಕೊಳ್ಳಬೇಕು. 1 ಲೋಟ ಹಸುವಿನ ಹಾಲನ್ನು ತೆಗೆದುಕೊಂಡು ಆ ಲೋಟದಲ್ಲಿ 1 ಅರಿಶಿಣದ ಕೊಂಬನ್ನು ಹಾಕಬೇಕು. ಮಹಾಲಕ್ಷ್ಮಿಯ ಯಾವುದಾದರೂ ಒಂದು ಮಂತ್ರವನ್ನು ಪಠಿಸುತ್ತಾ ಈ ಒಂದು ಅರಿಶಿಣದ ಕೊಂಬನ್ನು ಹಾಲಿನಲ್ಲಿ ಹಾಕಬೇಕು. ಈ ರೀತಿ ನೀವು ಹಾಲಿನಲ್ಲಿ ಹಾಕಿದ ನಂತರ ಈ ಹಾಲು ಮತ್ತು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಹೋಗಿ ಮಹಾಲಕ್ಷ್ಮಿ ಅಥವಾ ಕುಬೇರ ಲಕ್ಷ್ಮಿಯ ಫೋಟೋ ಮುಂದೆ ಇಡಬೇಕು. ಪೂಜೆಯೆಲ್ಲ ಮುಗಿದ ನಂತರ ಮಂಗಳವಾರ ಮಾಡಿದರೆ ಮಾತ್ರ ಶ್ರೇಷ್ಠವಾಗುತ್ತೆ. ಈ ಒಂದು ಅರಿಶಿಣದ ಕೊಂಬನ್ನು ಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯೆಲ್ಲ ಆದ ನಂತರ ಇದರೊಳಗೆ ಇರುವಂತಹ ಅರಿಶಿಣದ ಕೊಂಬನ್ನು ತೆಗೆದು ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು. ಈ ಅರಿಶಿಣದ ಕೊಂಬನ್ನು ಹಾಲಿನಿಂದ ತೆಗೆದು ಇದರ ಒಳಗಡೆ ಇಟ್ಟು ಗಂಟು ಕಟ್ಟಬೇಕು. ನೋಡಿ, ಈ ರೀತಿಯಾಗಿ ಗಂಟನ್ನು ಕಟ್ಟಿಕೊಳ್ಳಿ. ಈ ಗಂಟು ಕಟ್ಟಿರುವ ಗಂಟಿಗೆ ಅರಿಶಿಣ ಕುಂಕುಮವನ್ನು ಹಾಕಬೇಕು. ಇದಕ್ಕೆ ಒಂದು ಹೂವನ್ನು ಇಟ್ಟು ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಬಾಗಿಲ ಒಳಭಾಗದಲ್ಲಿ ಕಟ್ಟಬೇಕು. ಕಟ್ಟಿ 1 ತಿಂಗಳು ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕು. 1 ತಿಂಗಳಾದ ನಂತರ ಈ ಒಂದು ಅರಿಶಿಣದ ಕೊಂಬನ್ನು ತೆಗೆಯಬೇಕಾಗುತ್ತದೆ. ಈ ಹಾಲನ್ನು ತುಳಸಿ ಗಿಡಕ್ಕೆ ಹಾಕಿಬಿಡಿ.